ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಅವ್ರ ಜೊತೆಯಲ್ಲಿ ಇದ್ದಂಥವ್ರು ಮರಿಬಸವಾಚಾರ್ಯ ಈಗಾಗಲೇ ಅವರಿಗೆಲ್ಲ 80 ವರ್ಷಗಳಿಗಿಂತ ಹೆಚ್ಚಿಗೆ ಆಗಿರೋದ್ರಿಂದ ಈಗ ಅವರು ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಕಷ್ಟ ಆಗಿದೆ. ಅವರಿಗೆಲ್ಲ ಸನ್ಮಾನ ಕೂಡ ಏನು ನಾವು ಹಿಂದುಳಿದ ಜಾತಿಗಳ ರಜತ ಮಹೋತ್ಸವ ಕಾರ್ಯಕ್ರಮವನ್ನು 6/8/2026ರಲ್ಲಿ ನಾವು ಮಾಡೋದಕ್ಕೆ ತೀರ್ಮಾನಿಸಿದ್ದೀವಿ. ಆ ಒಂದು ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವ್ರನ್ನೆಲ್ಲ ಅಭಿನಂದಿಸಿ ಅವರನ್ನು ಸನ್ಮಾನಿಸಲಾಗುತ್ತದೆ. ಇದು ಪ್ರಮುಖವಾಗಿ ನಮ್ಮ ಹಿಂದುಳಿದ ಜಾತಿಗಳಲ್ಲಿ ಜಾಗೃತಿ ಅನ್ನೋದು ಇಲ್ಲವೇ ಇಲ್ಲ. ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ದೇವರಾಜ ಅರಸರು, ಅವರಿಗಿಂತ ಹಿಂದೆ ದೇವರಾಜ ಅರಸರು ಕೊಟ್ಟಂತಹ ಸವಲತ್ತುಗಳನ್ನು ಸರಿಯಾಗಿ ಅದನ್ನು ತಲುಪ್ತಾ ಇಲ್ಲ ಜನಕ್ಕೆ, ಹಿಂದುಳಿದ ಜಾತಿಗಳಿಗೆ ತಲುಪ್ತಾ ಇಲ್ಲ. ಏನು 1977ರಲ್ಲಿ ಈ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟರು. ಆ ಸ್ಕಾಲರ್ಶಿಪ್ನ 2019ರಲ್ಲಿ ರದ್ದು ಮಾಡಿದ್ದಾರೆ. ಅದನ್ನು ಮತ್ತೆ ನೀವು ಮಾಡಬೇಕು ಅಂತ ನಾವು ಭಾಳಷ್ಟು ಒತ್ತಾಯ ಮಾಡಿದ್ದೀವಿ, ಇನ್ನೂ ಅದನ್ನು ಜಾರಿಗೆ ಬರ್ತಾ ಇಲ್ಲ. ಅದರಂತೆ ಏನು ಕಾಂತರಾಜ್ ವರದಿ ಇತ್ತು, ಆ ಕಾಂತರಾಜ್ ವರದಿಯನ್ನು ನಿಮಗೆಲ್ಲ ಭಾಳಷ್ಟು ಹೇಳಿದ್ದೀನಿ ನಾನು. ಕಾಂತರಾಜ್ ವರದಿ ಬಗ್ಗೆ ಭಾಳಷ್ಟು ಹೋರಾಟಗಳು ಮಾಡಿದ್ದೀವಿ, ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡಿದ್ದೀವಿ. ಆದರೂ ಕೂಡ ಕಾಂತರಾಜ್ ವರದಿಯನ್ನು ಮೂಲೆ ಸೇರಿಸ್ಬೇಕು. ಇದು ಕಾಂತರಾಜ್ ವರದಿ ಒಂದೇ ಅಲ್ಲ, ಅದಂತಹ ದೇಶವ್ಯಾಪ್ತಿಯಲ್ಲೂ ಕೂಡ ಏನು ಹಿಂದುಳಿದ ಜಾತಿಗಳ ಒಂದು ಸಮೀಕ್ಷೆಯ ವರದಿಗಳನ್ನು ಮೂಲೆ ಗುಂಪು ಮಾಡೋದು ತಮಗೆಲ್ಲ ಗೊತ್ತಿರೋಂಥ ವಿಷಯನೇ. ಕರ್ನಾಟಕದಲ್ಲಿ ಮೊದಲನೇ ಒಂದು ವರದಿ ಸ್ವತಂತ್ರ ಬಂದ ನಂತರ ನಾಗನಗೌಡರ ಒಂದು ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಅದನ್ನು ಮೂಲೆ ಗುಂಪು ಮಾಡಿದ್ರು. ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋದಂಥವರು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಏನು ಮುಂದುವರೆದ ಜನಾಂಗ ಅಥವಾ ಬಲಾಢ್ಯರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಅದನ್ನು ಮೂಲೆ ಗುಂಪು ಮಾಡಿದ್ರು. ಅದರಂತೆ ಅದಾದ ನಂತರ ದೇವರಾಜ ಅರಸರ ಅಧಿಕಾರ ಬಂದಾಗ ಆವನೂರು ಆಯೋಗ ರಚನೆ ಆಯಿತು. ಅವ್ರು ಬರ್ತಾನೆ ಆವನೂರು ಆಯೋಗವನ್ನು ರಚನೆ ಮಾಡಿ ಅದರ ಒಂದು ವರದಿಯನ್ನು 1976ರಲ್ಲಿ ಅವರು ಕೊಡಿದ್ರು. ಅದಕ್ಕೂ ಕೂಡ ಭಾಳಷ್ಟು ವಿರೋಧಗಳು ಬಂತು. ಏನು ಈ ರಾಜ್ಯದ ಲಿಂಗಾಯತ ಸಮುದಾಯದವರು ಮತ್ತು ಒಕ್ಕಲಿಗ ಸಮುದಾಯದವರು ಈ ಒಂದು ವರದಿಯನ್ನು ನಾವು ಒಪ್ಪಲ್ಲ ಅಂತಂತ ವಿಧಾನಸಭೆಯಲ್ಲೂ ಕೂಡ ಅದನ್ನು ಭಾಳ ಪ್ರತಿರೋಧವನ್ನು ತೋರಿಸಿದ್ರು. ವಿಧಾನಸೌಧದಲ್ಲಿ ಆ ವರದಿಯ ಪ್ರತಿಗಳನ್ನು ಸುಟ್ಟಂತಹ ನಿದರ್ಶನಗಳು ಕೂಡ ಇದ್ದಾವೆ. ಇಂಥ ಒಂದು ಸನ್ನಿವೇಶದಲ್ಲಿ ಯಾವುದೇ ಒಂದು ಬೇಡಿಕೆಯನ್ನು ನಾವು ಹಿಂದುಳಿದ ಜಾತಿಗಳವರು ನಮಗೆ ಸಿಗಬೇಕಾದಂಥ ಸವಲತ್ತುಗಳು, ಇಂಥ ಸವಲತ್ತು ನಮಗೆ ಬೇಕು ಅಂತ ನಾವು ಯಾವುದೇ ಹೋರಾಟಗಳನ್ನು ಕೂಡ ನಮ್ಮ ಹಿಂದುಳಿದ ಜಾತಿಯ ಜನ ಮಾಡೋದಕ್ಕೆ ಕೂಡ ಶಕ್ತಿ ಇಲ್ಲದಿರತಕ್ಕಂಥ ಒಂದು ಕಾಲದಲ್ಲಿ ಈ ಒಕ್ಕೂಟದಿಂದ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಏನು ನಮ್ಮ ಸವಲತ್ತುಗಳು ತಲುಪಬೇಕು ಆ ಸವಲತ್ತುಗಳನ್ನು ತಲುಪುವಂಥ ಒಂದು ಕೆಲಸವನ್ನು ನಾವು ಮಾಡ್ಕೊಬಂದಿದ್ದೀವಿ. ಈ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಭಾಗವಹಿಸ್ತಾರೆ. ಅವ್ರಿಗೂ ಕೂಡ ಏನು ಈ ರಾಜ್ಯದ ದೀರ್ಘಾವಧಿಯ ಮುಖ್ಯಮಂತ್ರಿ ಅಂತ ಏನಿದೆ ಅವ್ರಿಗೂ ಕೂಡ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನವನ್ನು ಕೂಡ ನಾವು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ರಜತ ಮಹೋತ್ಸವ ಕಾರ್ಯಕ್ರಮದ ಜೊತೆಗೆ ಜಾಗೃತಿ ಸಮಾವೇಶವನ್ನು ಕೂಡ ಮಾಡಿ ಈಗೇನು ಕಾಂಗ್ರೆಸ್ ಹೈಕಮಾಂಡ್ ಕಾಂತರಾಜ್ ವರದಿಗೆ 10 ವರ್ಷ ಆಗ್ಬಿಟ್ಟದೆ ಅಂತಂದ್ಬಿಟ್ಟು ಹೇಳಿ ಅದನ್ನು ಮೂಲೆ ಗುಂಪು ಮಾಡಿದ್ರು. ಅದಾದ ನಂತರ ಮಧುಸೂದನ್ ನಾಯಕರವರ ಒಂದು ವರದಿಯನ್ನು ಕೂಡ ಅವರ ಒಂದು ನೇತೃತ್ವದಲ್ಲಿ ನಾವು ಮತ್ತೆ
ರೀಸರ್ವೆ ಮಾಡಿಸಿ ನಾವು ಅದನ್ನು 90 ದಿವಸಗಳ ಒಳಗಡೆ ನಾವು ಜಾರಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದರು. ಸರ್ಕಾರನೂ ಹೇಳಿತ್ತು, ಅದರ ಜೊತೆಗೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ನವರು ಕೂಡ ಹೇಳಿದರು. ಹೈಕಮಾಂಡ್ನವರು ಅವರ ಒಂದು ಚುನಾವಣಾ ಪ್ರಣಾಳಿಕೆಗಳಲ್ಲೂ ಕೂಡ ಜಾತಿವಾರದ ಒಂದು ಸಮೀಕ್ಷೆಯನ್ನು, ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಮಾಡ್ತೀವಿ. ಅದರಂತೆ ಏನು ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆಲ್ಲ ಅವಕಾಶಗಳನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಿದ್ರು. ಅದು ಇನ್ನೂ ನೆನೆಗುದಿಗೆ ಬಿದ್ದಿದೆ. ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಮುಂದಿನ ಒಂದು ಅವಧಿಯನ್ನು ಅವರಿಗೆ ಒಂದು ಅವಧಿಯನ್ನು ಕೊಟ್ಟು ಅದರೊಳಗಡೆ ನೀವು ಮಾಡಿಲ್ಲ ಅಂತಂದರೆ, ಈಗಾಗಲೇ ಸರ್ಕಾರ ಅದನ್ನು ರಿಸೀವ್ ಮಾಡಿದೆ. ಆ ರಿಸೀವ್ ಮಾಡಿರುವಂಥದ್ದನ್ನು ನೀವು ದಯವಿಟ್ಟು ಅದನ್ನು ಆದಷ್ಟು ಬೇಗ ಜಾರಿ ಕೊಟ್ಟು ನಮಗೆ ನಮ್ಮ ಒಂದು ಸ್ಥಿತಿಗತಿಗಳನ್ನು ಅರ್ಥಕೊಳ್ಳುವಂಥ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರವನ್ನು ಕೂಡ ಒತ್ತಾಯಿಸ್ತಿದ್ದೀವಿ. ಸರ್ಕಾರ ಏನಾದರೂ ಅದಕ್ಕೆ ಸ್ಪಂದಿಸದೇ ಇದ್ದರೆ ಅದರ ಮುಂದಿನ ಹೋರಾಟಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅದನ್ನು ಎಚ್ಚರಿಕೆ ಕೂಡ ಈ ಸರ್ಕಾರಕ್ಕೆ ಈ ಒಂದು ಸಮಾವೇಶದಲ್ಲಿ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಇಂಥ ಒಂದು ಸಮಯದಲ್ಲಿ ಏನು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ದಾರಿ ಇದೆ, ಆ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ. ಮುಂದೆನೂ ಕೂಡ ನಮ್ಮ ಹಿಂದುಳಿದ ಜಾತಿಗಳ ಒಂದು ಹಿತವನ್ನು ಕಾಪಾಡುವಂಥ ಕೆಲಸ ನಮ್ಮ ಈ ಒಂದು ಒಕ್ಕೂಟದಿಂದ ನಾವು ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.